ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಷಡ್ಯಂತ್ರ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಬೆಂಬಲವನ್ನ ಕೊಡಲಿಕ್ಕೆ ಬಿಜೆಪಿ ನಾಯಕರು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ. ಸರ್, ಇವತ್ತಿನ ಬೃಹತ್ ವೇದಿಕೆಯಲ್ಲಿ ಬೃಹತ್ ಸಮಾವೇಶದ ಸಂದೇಶ ಇದೆ. ಧರ್ಮಸ್ಥಳ ಚಲೋ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಭಕ್ತರು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಭಕ್ತರಿಗೆ ಬರ್ತಾ ಇದ್ದಾರೆ. ಸಾಕಷ್ಟು ನೊಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಒಂದು ಕಡೆ SIT ಘೋಷಣೆ ಆದ ಮೇಲೆ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅಪಪ್ರಚಾರಗಳು ರಾಜ್ಯದಲ್ಲಿ ನಡೆದಿದ್ದಾವೆ, ಸಾಮಾಜಿಕ ಜಾಲತಾಣಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಅಪಪ್ರಚಾರ ನಡೆದಿದ್ದಾವೆ, ಬಹಳಷ್ಟು ಭಕ್ತರು ನೊಂದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕು. ಈ ಹುಚ್ಚಾಟ ಅಂತ್ಯ ಆಗಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ SIT ತನಿಖೆ ಆಗಲಿ, ಆದರೆ ಹಿಂದಿರ್ತಕ್ಕಂಥ ದುಷ್ಟಶಕ್ತಿಗಳ ಸಂಹಾರ ಆಗಬೇಕು ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದಿಂದ ಸಾಧ್ಯ ಇಲ್ಲ. ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಕೂಡ ಇವತ್ತು ಇದಕ್ಕೆ ಫಂಡಿಂಗ್ ಆಗಿರುವಂಥದ್ದು. ಹಾಗಾಗಿ ನಮ್ಮ ಆಗ್ರಹ ರಾಜ್ಯ ಸರ್ಕಾರಕ್ಕೆ ಈ ಸಂಪೂರ್ಣ ವಿಚಾರವಾಗ ಸಮಗ್ರವಾಗಿ ತನಿಖೆ ಆಗಬೇಕು. ಅದು NIA ಅಥವಾ CBI ಇಂದನೇ ತನಿಖೆ ಆಗಬೇಕು ಅನ್ನೋ ಆಗ್ರಹ ನಾವು ಮಾಡ್ತಾ ಇದ್ದೇವೆ. ಸರ್ಕಾರದ ನಡೆ ಬಗ್ಗೆ ಏನ್ ಹೇಳ್ತಾರೆ? ಎಲ್ಲೊಂದ್ ಕಡೆ ಎಡಪಂಥಿಯವರು ಒತ್ತಾಯ ಹಾಕ್ತಾರೆ, ಎಲ್ಲೊಂದ್ ಕಡೆ ತನಿಖೆ ಆಗುತ್ತೆ, SIT ಯಲ್ಲಿ ಏನೂ ಸಿಗಲ್ಲ ಅನ್ನುತ್ತೆ. ಇವೆಲ್ಲವನ್ನು ಕೂಡ ಭಕ್ತಾದಿಗಳಿಗೆ ಗೊಂದಲ ಉಂಟು ಮಾಡೋದು ಅಥವಾ ದೇಗುಲವನ್ನ ಹಿಮ್ಮೆಟ್ಟಿಸೋದಂತ ಹೇಗೆ? ಭಕ್ತರ ಮನಸ್ಸಿನಲ್ಲಿ ಇವತ್ತು ಬಂದಿರುವಂತದ್ದು ಅಥವಾ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆ ಮುಸುಕುದಾರಿಯನ್ನ ಮುಂದಿಡ್ಕೊಂಡು ಕೆಲವು ಸಮಾಜಘಾತುಕ ಶಕ್ತಿಗಳು ಧರ್ಮವನ್ನ ಒಡಿಬೇಕು, ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ಬೇಕು, ಈ ಒಂದು ದುಷ್ಟ ವಿಚಾರಗಳನ್ನ ಇಟ್ಕೊಂಡು ಕೆಲವರೇನು ಷಡ್ಯಂತ್ರ ನಡೆಸಿದ್ದಾರೆ. ಇವತ್ತು ಎಲ್ಲವೂ ಕೂಡ ಇವತ್ತು ಕಳಚಿ ಬೀಳ್ತಾ ಇದೆ, ಬಿದ್ದಿದೆ. ಇದರಿಂದ ಇರ್ತಕ್ಕಂಥ ದುಷ್ಟಶಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಲಿ, ಅದು ಸರ್ಕಾರದ ಮಟ್ಟದಲ್ಲಿರಲಿ ಅಥವಾ ಹೊರಗಡೆ ಇರಲಿ, ಎಲ್ಲರೂ ಕೂಡ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ನಮ್ಮ ವಿಚಾರ ಇವತ್ತು SIT ತನಿಖೆ ನಾವು ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ. ಆದರೆ ತನಿಖೆ ನೆಪದಲ್ಲಿ ಇವತ್ತಿನ ಅಪಪ್ರಚಾರಗಳು ಆಗಿದ್ದಾವೆ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಎಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಎಲ್ಲದರ ಬಗ್ಗೆನೂ ಕೂಡ ಸಮಗ್ರ ತನಿಖೆ ಆಗಬೇಕು. ಹಾಗಾಗಿ NIA ಅಥವಾ CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗೋದು, ಈಗ ದೇಗುಲದ ಮೇಲೆ ಅಟ್ಯಾಕ್ ಆಗ್ತಿದೆಯಾ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಈ ರೀತಿಯಾದಂತಹ ಒಂದು ಘಟನೆಗಳ ಹೇಗೆ ಅಂತ? ಸರ್ಕಾರ ಇದ್ದಾಗ ನೋಡಿ, ರಾಜ್ಯದ ಜನ ಬಹಳ ಸೂಕ್ಷ್ಮರಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಘಟನಾವಳಿಗಳೇನಿದ್ದಾವೆ, ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರದಲ್ಲಾಗಲಿ, ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಯಾವ ರೀತಿ ಇವತ್ತು ಅಪಪ್ರಚಾರಗಳು ನಡೀತಾ ಇದ್ದಾವೆ, ತಾಯಿ ಚಾಮುಂಡೇಶ್ವರಿ ವಿಚಾರದಲ್ಲಿ ಯಾವ ರೀತಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ, ಇದೆಲ್ಲವೂ ಕೂಡ ಎಲ್ಲ ಜನ ಇವತ್ತು ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ನಾವು ಇವತ್ತು ಯಾಕೆ ವಿಚಾರದಲ್ಲಿ ರಾಜಕಾರಣ ಬೆರೆಸೋದಿಲ್ಲ ಅಂತ ಹೇಳಿದ್ರೆ, ಇದು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರ. ಇದು ಎಲ್ಲ ಧರ್ಮೀಯರು ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ಬರಬಾರದು. ಆದರೂ ಅದ್ರ ನಡುವೆನೂ ಕೂಡ ಅವರ ಸಹನೆ ಕೆಣಕುವಂತ ಕೆಲಸ ಇವತ್ತೇನು ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಹತ್ತಿಕ್ಕತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಾವಿವತ್ತು ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಇವತ್ತು ನಮ್ಮ ಧರ್ಮ ಹೊಡಿತಕ್ಕಂಥ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ ಕೆಲವರು. ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ನಾವು ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ಕೊಟ್ಟಿದ್ದೇವೆ. ನಮ್ಮ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಮುಂದಿನ ನಡೆ ಏನಿರುತ್ತೆ? NIA ಮುಂದೆ ತೀರ್ಮಾನ ಮಾಡ್ತಾ ಇದೆ ಎಲ್ಲವೂ ಕೂಡ. ಇವಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.